ಬರೇ ಭಾವನೆಯ ಭ್ರಮೆಯಲ್ಲಿ ಬಯಲಾಟ ಆಗಿ ಹೋಗಬಾರ್ದು ಅದು ಅಂತ ನಾನು ಹೇಳೋ. ಇನ್ನು ಅವ ಕೇಳಿದ್ದು ನೀನು ಕೊಡ್ತೇನೆ ಅಂತ ಹೇಳಿದ್ರೆ ವಿಷಯದಲ್ಲಿ ಇವರು ಇಷ್ಟರವರೆಗೆ ನೀನು ಕೇಳಿದ ಎಲ್ಲಾ ಪ್ರಶ್ನೆಗೂ ನಾನು ಕೊಟ್ಟಿದ್ದೇನೆ. ಹೌದು, ಈಗ ಅವ ನಿನ್ನಲ್ಲಿ ಕೇಳಿದ್ದು 3 ಅಡಿ ಸ್ಥಳವನ್ನು ಬೇಕು ಅಂತ ಕೇಳಿದ್ದಾನೆ, ಅಷ್ಟೇ ಕೊಡ್ತೇನೆ ಅಂತ ನಾನು ಹೇಳಿ. ಅಲ್ಲ, ನಿನಗೆ ಏನ್ ಅನ್ನಿಸಿದ್ದು 3 ಅಡಿ ಕೇಳಿದಾಗ? ಅವನ ಪಾದದಳತೆಯಲ್ಲಿ 3 ಅಡಿ ಯಾಕೆ ಕೇಳಿದ್ರು? ಅಷ್ಟು ಸಾಕು ಅಂತ ಹೇಳಿ. ಅಲ್ಲ, ಯಾಕೆ ಹಾಗೆ ಕೇಳಿರ್ಬೋದು? ಈಗ ಅವನಿಗೆ ಪಾದ ಇರುವುದು 2 ಅಲ್ಲ, ಹೌದು, ಮತ್ತೆ 3 ಬೆಳೆಯುವ ಹೊತ್ತಿಗೆ ಸ್ವಲ್ಪ ಇನ್ನೊಬ್ಬರ ಸ್ಥಳ ಆಕ್ರಮಿಸಬಾರದು, ಬೆಳೆದಷ್ಟಿಗೆ ಅಂತ ಹೇಳಿ. ಅದು ಎಲ್ಲಿಯಾದ್ರೂ ಆ ಪಾದ 3ವರೆ ಬೆಳೆದ್ರೆ ಏನು ಮಾಡು? ಅದಕ್ಕೆ ಅವನಿಗೆ ಜವಾಬ್ದಾರಿ. ನಾನು ಕೇಳಿದ್ದೆ 2ವರೆಗೆ ಅಲ್ಲ, 2ವರೆಗೆ ನಿಂತ್ರೆ ಏನು ಮಾಡು? ನಾನು ಅವನ ಹತ್ರ ಕೇಳಿದ್ದೇನೆ, ಅದಕ್ಕೆ ಇದು ಸಾಲದು ನಿನಗೆ, ಇನ್ನೂ ಹೆಚ್ಚು ಕೇಳು ಅಂತ ಹೇಳಿದ್ದೆ. ಏನ್ ಹೇಳಿದ? ಸಾಕು ಇಷ್ಟೇ ನನಗೆ ಅಂತ ಹೇಳಿದ. ನೀನು ಒಪ್ಪಿದ್ಯಾ? ಒಪ್ಪಿದ್ದೆ. ಮತ್ತೆ ಏನು ಆಲೋಚನೆ ಮಾಡ್ಲಿಕ್ಕೆ ಹೋಗುದಿಲ್ಲ? ಇಲ್ಲ, ಬ್ರಾಹ್ಮಣನೊಬ್ಬ ಬಂದು ಇಷ್ಟು ಭಿಕ್ಷೆ ಬೇಕು ಅಂತ ಹೇಳಿದ್ರೆ ಅಷ್ಟನ್ನು ಕೊಟ್ಟು ಬಿಡುದು, ಹೆಚ್ಚು ಬೇಕಂತ ಹೇಳುದು ಬೇಡ ಹೇಳಿದ ಅವರ ಧರ್ಮ ಅದು ಅಂತ. ಮಾರುವೆ, ಯಾಕೆ ಇರುವುದು 2 ಕಾಲು, 3 ಪಾದದಷ್ಟು ಬೇಡಿದ. ನೀನು ಯಾಕೆ ಅಂತ ಅದನ್ನು ಆಲೋಚನೆ ಮಾಡ್ಬೇಕಿತ್ತ? ಅರ್ಥ ಮಾಡ್ಲಿಲ್ಲ, ಆಲೋಚನೆ ಮಾಡಲಿಲ್ಲ. ನೀನು ತಪ್ಪದು. ನಿನ್ನ ಯೋಚನಾ ಶಕ್ತಿಯ ತೀವ್ರತೆ ಇರುವುದೇ ಅಂತ ಸುಮ್ಮನೆ ಇರುವಾಗ ಇನ್ನು ಅವ ಕೇಳಿದ್ದದ್ದು 3 ಅಡಿ ಸ್ಥಳ, 3 ಅಡಿ ಅವನ ಪಾದದ ಅಳತೆಯಲ್ಲಿ ಅಳೆಯಲು ಪಡುವಂತದ್ದು. ದಾನ ಕೇಳಿದ್ದ. ದಾನ ಕೇಳಿ ದಾನ ಪ್ರಕ್ರಿಯೆಯಲ್ಲಿ ಒಂದು ವ್ಯವಹಾರ. ಸಪಾತ್ರರಿಗೆ ದಾನ ಮಾಡಬೇಕು. ಹೌದಾ? ಖಂಡಿತ. ಸಪಾತ್ರರಿಗೆ ದಾನ ಮಾಡದೇ ಇದ್ರೆ ಪಾಪ ಭಾಜನ ಆಗ್ತಾರೆ. ಯಾರು ಕೊಟ್ಟವ ಅಲ್ವಾ? ಸರಿ, ಅದ್ಭುತ. ಹೌದು, ನೀವೇ ಹೇಳಿಕೊಟ್ಟದಲ್ವ? ಹೌದಪ್ಪ. ಈಗ ಅವ ಸಪಾತ್ರನ ಅಂತ ಕೇಳು ಅಲ್ವೇ? ಅವನಿಗೆ ದಾನ ತಗೊಳ್ಳುವ ಅರ್ಹತೆ ಉಂಟು. ಬ್ರಹ್ಮಚರ್ಯ ವ್ರತಸ್ಥ, ಆದ್ರಿಂದ ದಾನ ತಗೊಳ್ಳುವ ಅರ್ಹತೆ ಉಂಟಾ? ಭಿಕ್ಷಾಪಾತ್ರ ಹಿಡ್ಕೊಂಡಿದ್ದಾನೆ. ಭಿಕ್ಷೆ ಬೇರೆ, ದಾನ ಬೇರೆ. ಅದನ್ನು ನಾನು ಹೇಳುದು ನಿನಗೆ. ಈಗ ಭಿಕ್ಷಾರೂಪದಲ್ಲಿ ಕೊಟ್ಟ ದಾನ ಇದು. ಆಗ ಆಗುವುದಿಲ್ಲ. ಯಾಕೆ? ಭಿಕ್ಷೆ ದಾನ ಕೊಡುವಾಗ ನೀನು ಇದನ್ನು ನಮಮ ಹೇಳಿ ದಾನ ಪೂರ್ವಕವಾಗಿ ಕೊಡ್ಬೇಕು. ಅದನ್ನು ದಾನ ಅಂತ ಸರಿ. ಹೌದು. ಆದ್ರೆ ಭಿಕ್ಷೆಯಲ್ಲಿ ತೆಗೆದು ಬಿಸಾಡಿದ್ರೆ ಸರಿ, ಯಾರಿಗೂ ಕೊಡ್ಬೋದು ಹೇಳು. ಆದ್ರಿಂದ ಗೃಹಸ್ಥನಾದವನಿಗೆ ಮಾತ್ರ ದಾನ ತೆಗೆದುಕೊಳ್ಳುವಂತಹ. ಬ್ರಹ್ಮಚಾರಿಗೆ ದಾನ ತಗೊಳ್ಳುವ ಅರ್ಹತೆ ಇಲ್ಲ. ಭಿಕ್ಷೆ ನೀನು ಕೊಟ್ಟದ್ದು ತಪ್ಪುತ್ತಲ್ಲ, ಹೇಳಿದ್ದು ತಪ್ಪು. ಭವತಿ ಭಿಕ್ಷಾಂದೇಹಿ ಅಂತ ಕೇಳಬೇಕು, ಅಥವಾ ಭವಾನ್ ಭಿಕ್ಷಾಂದಾನ ಅಂತ ಕೇಳಬೇಕು. ದಾನ ಕೊಡುವಂತ ಕೇಳುವ ಅರ್ಹತೆ ಅವನಿಗಿಲ್ಲ. ಬಹುಶಃ ನಾನು ಭರವಸೆ ಕೊಟ್ಟಿದ್ದೇನೆ, ಏನು ಬೇಕು ನಿಮಗೆ, ಗೋದಾನ ಭೂದಾನ ಸಮಸ್ತ ದಾನವನ್ನು ಕೊಡ್ತೇನೆ ಅಂತ ಭರವಸೆ ಕೊಟ್ಟಿದ್ದೇನೆ. ನೀನು ಹೇಳಿದ ಶಬ್ದವನ್ನ ಹೇಳ್ಕೊಂಡ ಅಂತ ಅವನಿಗೆ ಬುದ್ಧಿ ಇಲ್ಲ ಅಂತ ನೀನು ಇರ್ಬಹುದಾ ಏನು? ಇರ್ಬಹುದಾ ಏನು? ಅಲ್ಲ, ಅವನಿಗೆ ಬುದ್ಧಿ ಈಗ ಬುದ್ಧಿ ಇಲ್ಲ ಅಂತ ಅವನಿಗೆ ಗೊತ್ತು. ಯಾಕೆ? ದಾನ ತಗೊಳ್ಳುವ ಅರ್ಹತೆ ಇಲ್ಲ. ಅವನ ಗೃಹಸ್ಥಾಶ್ರಮದವರೆಗೆ ಅವನಿಗೆ ಅಧಿಕಾರ ಇರುವುದು ಎಷ್ಟು? ಭಿಕ್ಷೆ ಸ್ವೀಕರಿಸಲಿಕ್ಕೆ ಮಾತ್ರ. ಭವತಿ ಭಿಕ್ಷಾಂದೆ ಎಷ್ಟು ಹೇಳಲಿಕ್ಕೆ, ದಾನ ಕೊಟ್ಟರೆ ತಗೊಳ್ಬಾರ್ದು ಅಂತವನಿಗೆ ದಾನ ಕೊಡಬಾರ್ದು. ಯಾವ ರೂಪದಿಂದಲೂ ದಾನವನ್ನು ತೆಗೆದುಕೊಳ್ಳುವಂತ ಅರ್ಹತೆ ಇಲ್ಲದಂತವನಿಗೆ ದಾನ ಕೊಟ್ಟು ಕೊಡ್ತಿದ್ದೀನಿ. ಆ ದೃಷ್ಟಿಯಿಂದಲೂ ಅಪಾತ್ರನಿಗೆ ದಾನವನ್ನು ಕೊಡುವಂತಹ ಮಹಾಪಾಪಕ್ಕೆ ಉದ್ಯುಕ್ತನಾಗಿದ್ದೀನಿ. 2ನೇ ವಿಷಯ ಅದೇ ಆ 3 ಪಾದದ. ಈ 3 ಪಾದ 2 ಯಾಕೆ ಹೇಳಿಲ್ಲ? ಈಗ ಅವನಿಗೆ ಸಂಧ್ಯಾವಂದನ ಮಾಡಿ ಅಲ್ಲ. ಹೌದು, ಸಂಧ್ಯಾವಂದನ ಮಾಡಿ ಅಲ್ಲ, ಅಗ್ನಿಕಾರ್ಯದ ಮುಖ್ಯ ಬಂದವ ಇರಬೇಕು. ಈ ಅಗ್ನಿಕಾರ್ಯ ಮಾಡುವಾಗ ಹೇಗೆ ಮಾಡ? 4 ದಿಕ್ಕುಗಳಲ್ಲಿ ದಬ್ಬೆಯನ್ನೆಲ್ಲ ಇರಿಸಿ ಇಲ್ಲಿ ಅಲ್ಲ, ಅವ ಹೀಗೆ ಇರುವುದು ಹೇಗೆ ಅಂತ ಅವ ಕುತ್ಕೊಳ್ಬೇಕಾ ನಿಲ್ಬೇಕಾ? ಅವನಿಗೆ ಇಷ್ಟ ಬಂದ ಹಾಗೆ ಮಾಡ್ಬೋದು, ನಿಂತುಕೊಂಡೇ ಮಾಡ್ತಾನೆ. ಈಗ ಕುತ್ಕೊಳ್ಳುವಂತ ಒಂದು ಸಂದರ್ಭವೇ ಬರ್ಲಿಕ್ಕಿಲ್ಲ. ನಾನು ಬಹುಶಃ ಜೀವನ ಪರ್ಯಂತ ತಪಸ್ಸು ಮಾಡ್ತೇನೆ ಅಂತ ಹೇಳಿದ. ತಪಸ್ಸು ನಿಂತೇ ಮಾಡುದು, ನೀವು ಒಂಟಿಗೆ ತಪಸ್ಸು ಮಾಡಿ. ಸಾಯಂಕಾಲ ಸಂಧ್ಯಾವಂದನೆ ಮಾಡುವಾಗ, ಅರ್ಘ್ಯ ಪ್ರದಾನ ಮಾಡುವಾಗ ಕೂತು ಮಾಡ್ಬೇಕು ಅಂತ ನಿಯಮ. ಸರಿ, ಹೌದು. ಅದೇನು ಮಾಡುದು ಅವರಿಗೆ ಬಿಟ್ಟು ಹಾಗೆಲ್ಲ ಹೇಳಿದ್ರೆ ಆಗುದಿಲ್ಲ. ಈ ಸಪಾತ್ರದ ಅಪಾತ್ರದ ಎನ್ನುವುದು ಇಲ್ಲಿ ಲೆಕ್ಕಕ್ಕೆ ಸಿಗ್ತದೆ. ನಾನು ಹೇಳುದು ಅವ ಕೇಳುವಾಗ ನೀನು ಆಲೋಚನೆ ಮಾಡ್ಬೇಕು. ಈಗ ನಾನು 3 ಅಡಿ 3 ಪಾದ ದಾನವನ್ನು 3 ಪಾದದಷ್ಟು ಭೂಮಿಯನ್ನು ದಾನ ಪಡೆದ ಇವ ಸಾಯಂಕಾಲ ಹೇಗೆ ಮಾಡ್ತಾನೆ ಅಂತ ಕೇಳ್ಬೇಕಿತ್ತ. ನಾನು ಯೋಚನೆ ಮಾಡ್ಲಿಲ್ಲ, ಏನು ಯೋಚನೆ ಮಾಡಲಿಲ್ಲ. ಇದೆಂತ ಗೊತ್ತುಂಟ, ಅಪ್ಪ ಮಾಡಿದ್ದದ್ದು ಇದ್ರೆ ಆ ಒಂದು ಉಲ್ಲಾಸದಿಂದ ಉತ್ಸಾಹದಿಂದ ನೀನು ತೆಪ್ಪೋ ಅಂತ ಹೇಳುವವರು ಇರ್ತಾರೆ. ನಿಮ್ಮ ಆದೇಶ ಸ್ವಾಮಿ. ಯಜ್ಞಪುರದಲ್ಲಿ ನೀವೇ ಹೇಳ್ತಲ್ಲ, ಬಂದವರಿಗೆಲ್ಲ ಕರಕಟ್ಟು ದಾನ ಕೊಡುದು ಈ ದಾನ ಪ್ರಕ್ರಿಯೆ ಒಂದು ಯಜ್ಞದ ಅಂಗ ಅಂತ ನೀವು
ಮೊದಲವಾಗಿ ಅದ್ರ ಜೊತೆಗೆ ಪಾತ್ರದನ್ನು ನೋಡದೆ ಕೊಡು ಅಂತ ಹೇಳಿಬಿಟ್ಟಿದೆ. ಆಚಾರ್ಯ ದಾನ ಅಂತ ಇರುವುದು, ಆಚಾರ್ಯ ಪೂಜೆ ಇರುವುದು ನಿಮಗೆ ಸಲ್ಲುವುದು. ಯಾಕಂದ್ರೆ ನೀವು ತೋರಿಸಿದ ಬೇರೆ ಆಚಾರ್ಯ ಪೂಜೆ ಕೊಡ್ತೇನೆ. ಆದ್ರೆ ಈಗ ಮಾಡಿದ್ಯಲ್ಲ, ನಾನು ಅದಕ್ಕೆ ಅವಾಗ ಕೇಳಿದ್ದು ಮಂತ್ರ ಇಲ್ಲದೆ ದಾನ ಕೊಡ್ಲಿಕ್ಕೆ ಹೊರಟೆ ಅಂತ. ನಾನು ಇಲ್ಲದೆ ಕೊಡ್ಲಿಕ್ಕೆ ಹೊರಟ. ಬ್ರಾಹ್ಮಣರಿಗೆಲ್ಲ ದಾನ ಕೊಡಿ ಅಂತ ಹೇಳಿದ್ದೀರಿ, ಬಂದವರಿಗೆಲ್ಲ ಕರೆದು ಕೊಟ್ಟಿದ್ದೀರಿ. ಆದಿತ್ತು ಈಗ ಅವರೆಲ್ಲ ಎಂತದ್ದು ಕೇಳಿದ್ದು, ಒಬ್ಬ ತೆಂಗಿನಕಾಯಿ ಹೇಳಿದ್ರೆ ಭೂದಾನ ಹೌದಪ್ಪ ಎಲ್ಲ ಕಣ್ಣೆದ್ರಲ್ಲಿ ನನಗೆ ಚಿರಂಜೀವಿ ಸರಿಯಪ್ಪ ಸರಿ, ಕೊಟ್ಟದ್ದು ತಪ್ಪಲ್ಲ, ಕೊಟ್ಟದ್ದು ಬಹಳ ಒಳ್ಳೇದಾಯ್ತು. ಇವಾಗ ಕೇಳಿದ್ದೆಂತದ್ದು ಅಷ್ಟೇ, 3 ಅಡಿ ಸ್ಥಾನ. ಇದು ಯಾಕೆ ಅಂತ ನೀನು ಆಲೋಚನೆ ಮಾಡಿದ್ದೇನೆ, ಕೊಟ್ಟು ಬಿಟ್ಟಿದ್ದೆ. ಈಗ 2 ಕೇಳಿದ್ರೆ ಅದು ಸರಿ, ನೀನು ಹೇಳಿದ ಹಾಗೆ ಜೀವನ ಪರ್ಯಂತವಾಗಿ ಹಠಯೋಗದಿಂದ ನಿಂತಲ್ಲಿ ತಪಸ್ಸು ಮಾಡಿ ಆಮೇಲೆ ಈ ಜೀವನವನ್ನು ಕಳೆದುಕೊಳ್ಳುವುದು ಎನ್ನುವಂತಹ ತೀರ್ಮಾನವನ್ನು ಹೊಂದಿದವನಾದ್ರೆ ಸರಿ, 2 ಪದವನ್ನು ಕೇಳಬೇಕಿತ್ತ. ಹಾಗಾಗಿ 3 ಯಾಕೆ ಕೇಳಿದ? ಯಾಕೆ ಅಂತ ನಿಮ್ಮ ವಿಶ್ಲೇಷಣೆ ಯೋಚನೆ ಮಾಡಿ ಅವರು ಕೇಳಿ. ಓಹೋ, ಏನ್ ಮಾಡ್ತಾನೆ ಏನ್ ಮಾಡಿ ತನ್ನ ಒಂದು ಪಾದದಿಂದ ಈ ಭೂಮಿಯನ್ನು ಅಳೆಯುತ್ತಾನೆ, ಸಮಸ್ತ ಭೂಮಿಯನ್ನು, ಭೂಮಂಡಲವನ್ನು ಸಪ್ತ ದ್ವೀಪಗಳನ್ನು ಎಲ್ಲ ಭೂಮಂಡಲದಲ್ಲಿ ಏನು ಬರ್ತದೆ ಅದನ್ನೆಲ್ಲ ಅಳಿತಾನೆ. ನಾನು ಅದನ್ನೇ ಹೇಳಿದ್ದು, ವಂಚಿತಾಭ್ಯಾಮಿತಿ ಸರ್ವಮಾಪೋಮಯಂ ಜಗತ್. ಈ ಪ್ರಪಂಚದ ಆದಿಕಾಲದ ಬಗ್ಗೆ ನಿನ್ನೆ ನಾನು ಆವಾಗ ಹೇಳಿದ್ದ ಹಾಗೆ ಅವ್ರು ಹೇಳಿದಂತೆ ನಾವೇ ಬುದ್ಧಿವಂತರು ಅಂತ. ಹೌದಾ? ನಮಗೆ ನೀರು ಸೋಕದಿದ್ದರೆ ಅದು ನನ್ನ ತಲೆ ಕಡಿಬೇಕು ಅಂತ ತಕ್ಷಣದಲ್ಲಿ ನನ್ನ ಗಂಗೆಯನ್ನು ಜಲಾಂತರದಲ್ಲಿ ವಿಸ್ತರಿಸಿ ನೀರಿಲ್ಲದೆ ತಲೆ ಬಡಿದು ಮಹಾಪಾಪಿಗಳನ್ನು ತಲೆಕ್ಕ ಸಮುದ್ರದ ಪರ್ಯಂತವಾಗಿ ಎಷ್ಟು ದೂರದವರೆಗೆ ಸಮುದ್ರ ಕಾಣ್ತದ ಅಷ್ಟರವರೆಗೆ ತನ್ನ ಜಂಘೆಯನ್ನು ಪ್ರಸರಿಸಿ ಅಲ್ಲಿ ಅವರ ತಲೆಯನ್ನಿಟ್ಟು ಅವರ ತಲೆ ಕಡ್ದ. ಆ ಜಂಘೆಯನ್ನು ಪ್ರಸರಿಸಿದ ಆ ನಾರಾಯಣ ಆ ಜಂಘೆಯನ್ನು ಪ್ರಸರಿಸಿ ಅವರನ್ನು ವಂಚಿಸಿ ಅವರ ಮಧುಗೈಟವನಿಗೊಂದಂತಹ ಆ ನಾರಾಯಣ ಈ ಕಾಲದಲ್ಲಿ ತನ್ನ ಪಾದವನ್ನು ಪಸರಿಸಲಿಕ್ಕಿಲ್ಲ ಅಂತ ಹೇಗೆ ಹೇಳುವುದು? ಪಸರಿಸ್ತಾನೆ ಎಂತದ್ದು ನೀನು ನಿಮ್ಮ ವಿಶ್ಲೇಷಣೆ? ನನ್ನ ವಿಶ್ಲೇಷಣೆ ಯಾಕಂದ್ರೆ ಅವ 1 ಕೇಳಲಿಲ್ಲ, 2 ಕೇಳಲಿಲ್ಲ, 3 ಕೇಳಿದ. 1 ಈ ಭೂಮಿ, 2ನೇದ್ದು ಸ್ವರ್ಗಲೋಕ. ಯಾಕಂದ್ರೆ ಒಳಗಿಂದ ಇರುವುದು ಅವನಿಗೆ ಅದೇ. ನಾನು ನಿನಗೆ ಹೇಳಿದ್ದು ಎಲ್ಲರ ಹಣೆ ಬರುವುದೇ ಅಂತ. ಯಾಕಂದ್ರೆ ಈ ಭೂಮಂಡಲವನ್ನೆಲ್ಲ ವ್ಯಾಪಿಸುವುದರ ಮೂಲಕವಾಗಿ ಭೂಮಂಡಲದ ಆಧಿಪತ್ಯ ನನ್ನದು ಅಂತ ಸ್ಥಾಪಿಸಲಿಕ್ಕೆ ಹೊರಟುದವ ಅವನು ನಾರಾಯಣನ ಅಷ್ಟೇ ಎಂದು ನಾನು ಹೇಳುವುದು. ಸ್ವರ್ಗಕ್ಕೆ ತನ್ನ ಪಾದವನ್ನು ವಿಸ್ತರಿಸುವುದರ ಮೂಲಕವಾಗಿ ಇದು ನಂದು ಅಂತ ದೇವೇಂದ್ರನ ಹತ್ರ ಪರ್ಯಾಯವಾಗಿ ಹೇಳುದು, ನಿಂದಲ್ಲ ಇದು ನಂದು ಅಂತ. ಅವನ ಉದ್ದೇಶ ಅದೇ. ಅದಕ್ಕೆ ಹೇಳಿದು ವಂಚಕವ ನಾರಾಯಣ ಮಹಾವಂಚಕ. ಸ್ವರ್ಗ ಆಮೇಲೆ 3ನೇ ಪದ ಏನ್ ಮಾಡ್ತಾನೆ? ಅವ್ರು ಕೇಳಿದ್ದನ್ನು ಪಡ್ಕೊಳ್ಬೇಕಲ್ಲ. ಅಲ್ಲಿ ಅದಕ್ಕೆ ನೋಡಿ, ನನ್ನನ್ನು ನೋಡ್ಬೇಕು, ನನ್ನ ಬಗ್ಗೆ ನೀನು ವಿಶ್ಲೇಷಣೆ ಮಾಡಿದ್ದು ಏನೂ ಸಾಧಿಸಿಲ್ಲ. ನಾನು ಇದಕ್ಕೆ ಬಹಳ ದುಃಖದಿಂದ ಹೇಳ್ತಾ ಇರೋದು. ಯಾಕೆ ಹೇಳಿ? ಆರಂಭದಲ್ಲಿ ಹೇಳಿದ್ದೆ ಇವನ ಪ್ರಚೋದಯ ಇದು 2ಕ್ಕೂ ಹೊರತಾಗಿರುವಂತದ್ದು. ಇದು ಇದರ ಮೇಲೆ ಅಷ್ಟು ಸುಲಭದಲ್ಲಿ ಅಧಿಕಾರ ಸ್ಥಾಪನೆ ಮಾಡಲಿಕ್ಕೆ ನಾರಾಯಣನಿಗೂ ಸಾಧ್ಯ ಇಲ್ಲ, ಬ್ರಹ್ಮನಿಗೂ ಸಾಧ್ಯ ಇಲ್ಲ, ಶಿವನಿಗೂ ಸಾಧ್ಯ ಇಲ್ಲ. ಯಾವ 4 ಮುಖಕ್ಕೂ 3 ಕಾಲಿಗೂ 3 ಕಣ್ಣಿಗೂ 2 4 ಕೈಗೂ ಸಾಧ್ಯ ಇಲ್ಲ. ಇದು ಇದೆ ಅಂತಹ ಈ ಚೇತನ ಬಗ್ಗೆ ಅಷ್ಟು ಅಂತಹ ಒಂದು ಅತಿಕ್ರಮಣ ಸಾಧ್ಯ ಇಲ್ಲ ಎನ್ನುವ ನೆಲೆಯಲ್ಲಿ ಮಹಾಧರ್ಮಿಷ್ಠನಾದಂತಹ 100 ಅಷ್ಟಮೇಧ ಬೇಡ 99 ಆಗಿದೆ, ಅದರಿಂದ ಬಂದ ಪುಣ್ಯ ಬಂದಿರಲೇಬೇಕಲ್ಲ. ನೀನು ಮಹಾಪುಣ್ಯವನ್ನು ಆಗಿರಲೇಬೇಕಲ್ಲ. ಅಂತಹ ಮಹಾಪುಣ್ಯ ನಂತರ ನಿನ್ನನ್ನು ಇದ್ದಕ್ಕಿದ್ದಂತೆ ವಿಗ್ರಹಿಸಲಿಕ್ಕೆ ಆಗ್ತದವನಿಗೆ ಆಗುದಿಲ್ಲ. ಅವನ ಹತ್ರ ನನಗೆ ಗೊತ್ತುಂಟು, ಅವನ ಹತ್ರ ಆಗುದಿಲ್ಲ. ಆದ್ರಿಂದ ಅವ ಬೇಡಿದ್ದು ಇಲ್ಲ, ನಿನ್ನನ್ನು ಬಿದ್ದಿದ್ದು ನೀನು ಹೇಳಿದಂತ ಅಪ್ರಮೇಯನ ಮತ್ತೊಂದು ಏನೋ ಮಹಾಶಕ್ತ ಎಂತದು ಅಂತವನಿಗೆ ನಿನ್ನನ್ನು ನಿಗ್ರಹಿಸಿಕೊಂಡು ಆಗುದಿಲ್ಲ ಅವನ ಹತ್ರ. ಯಾಕಂದ್ರೆ ನಿನ್ನ ಒಳಗಟ್ಟುಂಟು. ಇದು ನನ್ನ ಗುರು, ನನ್ನ ಅಪ್ಪ ಮಾಡೋದು ಜೀವನ ಪ್ರಚೋದಯ. ನಾನು ಅದನ್ನೇ ಹೇಳುತ್ತೀನಿ. ನನ್ನ ಒಳಗಟ್ಟಿರುವುದರಿಂದ ನನ್ನನ್ನು ಅಷ್ಟು ನಿರ್ದೇಶಿಸಲಿಕ್ಕೆ, ನನ್ನನ್ನು ನಿಗ್ರಹಿಸಲಿಕ್ಕೆ ಅವನ ಹತ್ರ ಸುಲಭದಲ್ಲಿ ಆಗುದು, ನಿನ್ನನ್ನು ಆಗುದು. ಆದ್ರಿಂದ ಏನ್ ಮಾಡೋದು ನೋಡು, ಒಂದು ವಿಷಯವನ್ನು ಯೋಚನೆ ಮಾಡು. ದೇವೇಂದ್ರ ಬ್ರಾಹ್ಮಣ ವಟುವಿನ ರೂಪದಿಂದ ಬಂದ. ನಾರಾಯಣನು ಯಾವುದೋ ಕಾಲದಲ್ಲಿ ಬ್ರಾಹ್ಮಣ ರೂಪದಿಂದ ಹೋಗಿ
ಯಾಕೆ ಈ ಕಾಲದಲ್ಲಿ ಆಗಲಿಲ್ಲ ನೋಡೋದು. ಅಂತಹ ನಿನ್ನ ಶ್ರೀಮನ್ನಾರಾಯಣ ಆ ಅಚ್ಯುತ ಬ್ರಾಹ್ಮಣ ವೇಷ ಆಗುದಿಲ್ಲ, ಬರ್ಲಿಲ್ಲ. ಸಾಕ್ಷಾತ್ ಬ್ರಾಹ್ಮಣನಾಗಿ ಬಂದ. ಅವನಿಗೆ ಅನಿವಾರ್ಯ ಆಯ್ತದು, ಅವನಿಗೆ ಅನಿವಾರ್ಯ ಆಯ್ತು. ಇವಳು ವ್ರತ ಮಾಡಿ ಆ ವ್ರತದ ಪುಣ್ಯದಿಂದ ಅವಳ ಗರ್ಭವು ಪವಿತ್ರವಾಗಿ ಅಲ್ಲಿ ಹೋಗಿ ನಾರಾಯಣ ನೆಲೆಸಿ ಅಲ್ಲಿಂದ ಸಾಮಾನ್ಯ ಮನುಷ್ಯರು ಬರುವಂತಹ ರೀತಿಯಲ್ಲಿ 9 ತಿಂಗಳು ಈ ಭೂಮಿಗೆ ಪ್ರವೇಶ ಮಾಡಿ ಗರ್ಭಾಷ್ಟಮದವರೆಗೆ ಕಾದು ಮುಂಜಿ ಮಾಡಿ ಉಪನಯನ ಮಾಡುವ 2 ವರ್ಷ ಕಾಯಬೇಕು. ಅಂದ್ರೆ ಅಷ್ಟು ಕ್ರಮಬದ್ಧವಾಗಿ ಬಂದಿದ್ದಾನ. ಯಾಕೆ ಬಂದ? ಅಕ್ರಮವಾಗಿ ಬಂದ ನಿನ್ನನ್ನು ಏನು ಮಾಡ್ಲಿಕ್ಕೆ ಏನು ಮಾಡ್ಲಿಕ್ಕೆ ಯಾಕಂದ್ರೆ 99 ಯಜ್ಞ ಮಾಡಿದಂತ ಪುಣ್ಯಾತ್ಮನೇ ಆತಿಂದ ಇಷ್ಟೆಲ್ಲ ಮಾಡಿ ಬರ್ತ ಇಲ್ಲಿ ಬಂದು ಕೇಳಿತು. ಹಾಗಾದ್ರೆ 3ನೇದ್ದು ಯಾರು? ಎಲ್ಲಿ? ಭೂಮಿ ಆಕಾಶ. 3ನೇದ್ದು ನೀನೇ. 3 ಲೋಕದ ಒಡೆಯನ ಅದೆಲ್ಲ 3 ಲೋಕದ ಒಡೆತ 2ರಲ್ಲೇ ಹೋಯ್ತು. ಅದೆಲ್ಲ ಹೋಯ್ತಲ್ಲ. ಈಗ ಎಲ್ಲ ಲೋಕಕ್ಕಿದ್ರು ರೀತಿಯಲ್ಲ ಪುಣ್ಯಾತ್ಮನಾದಂತಹ ದೊಡ್ಡದಾದಂತಹ ನಿನ್ನ ಒಂದು ಆತ್ಮಶಕ್ತಿ ಉಂಟಲ್ಲ, ಅದನ್ನು ನಿನ್ನನ್ನೇ ಕೇಳದ ನಿಗ್ರಹಿಸಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ನಿನ್ನ ಬಾಯಿಂದಲೇ ಬಯಸಿದ್ದವ ನನ್ನನ್ನು ನೀನು ನಿಗ್ರಹಿಸು ಎನ್ನುವುದನ್ನು ಪರ್ಯಾಯವಾಗಿ ದಾನರೂಪವಾಗಿ ನಿನ್ನಿಂದಲೇ ಪಡೆದು ಆ ಶಕ್ತಿಯಿಂದ ನಿನ್ನನ್ನು ನಿಗ್ರಹಿಸು. ಅಂದ್ರೆ ಹೇಗೆ? ನಿನ್ನ ತಲೆ ಮೇಲೆ ಖಾಲಿ ಇಡುತ್ತೆ. ದಾನವನ್ನು ಪಡೆಯಲು ದಾನವನ್ನು ಕೊಡಬೇಡ. ದಾನ ಕೊಡಬಾರ್ದು. ದಾನ ಕೊಡಬಾರ್ದು. ಕೊಟ್ಟಿಯ ಸ್ವಾಮಿ ನಾನು ಕೊಟ್ಟಾಗಿದೆ. ಹೌದಾ? ಸರ್ವಶ್ರೇಷ್ಠವಾದಂತಹ ದಾನ. ಯಾಕೆ ಅಂತ ಹೇಳಿದ್ರೆ ನಾವು ದಾನ ಈ ದಾನವ ಬೇರೆ ಪಾಠಕ್ಕೆ ಹೋಗಿದ್ದೀನಿ. ಶ್ರೇಷ್ಠವಾದದ್ದು ಸರಿ. ಯಾಕೆ ಅಂತ ಹೇಳಿದ್ರೆ ಒಮ್ಮೆ ಬ್ರಹ್ಮದೇವ ಕೇಳಿದರಂತೆ, 3 ಲೋಕಾಧೀಶರನ್ನು ಕರೆಸಿ ಇದಕ್ಕೆ ಯಾವ ಧರ್ಮ ಶ್ರೇಷ್ಠ ಅಂತ ಕೇಳಿದಾಗ ಭೋಗಾಧಿಪತಿಯಾದಂತಹ ಸ್ವರ್ಗಲೋಕದ ದೇವೇಂದ್ರ ಭೋಗವೇ ಸರ್ವಶ್ರೇಷ್ಠ ಧರ್ಮ ಅಂತ ಹೇಳಿದಂತೆ. ಭೂಮಿ ಅಧಿಪತಿಯಾದಂತಹ ಮನು ಚಕ್ರವರ್ತಿ ತ್ಯಾಗವೇ ಸರ್ವಶ್ರೇಷ್ಠವಾದ ಧರ್ಮ ಅಂತ ಹೇಳಿದಂತೆ. ದಾನವಾಧಿಪತಿ ದಾನವೇ ಸರ್ವಶ್ರೇಷ್ಠವಾದ ಧರ್ಮ ಅಂತ ಅಂದಂತೆ. ಸ್ವಾಮಿ, ದಾನವರು ಈವರೆಗೆ ಯಾರಾದರೂ ಕೊಟ್ಟಿದ್ದೇನೆ ಅಂತ
ಹೇಳಿದ್ರೆ ಅಂತೆ ಅದನ್ನು ನಡೆಸಿ ಕೊಡುವುದೇ ಅತ ಸಿದ್ಧ. ಇದಕ್ಕೆ ಉದಾಹರಣೆ ನೀವೇ ಹೇಳಿದ್ರೆ ನಮ್ಮಪ್ಪನೇ ಪ್ರಾಣವನ್ನು ಬೇಕಾದರೂ ಕೊಟ್ಟಿದ್ದಾರೆ. ದಾನದ ಬಗ್ಗೆ ಇರುವಂತಹ ಒಂದು ಮಹತ್ವ, ಆ ಶ್ರೇಷ್ಠತ್ವ ಅದನ್ನು ನಾವು ಅರಿತಿದ್ದೇವೆ. ಗುರುಗಳೇ, ವಾಗ್ದಾನ ಮಾಡಿದ್ದೇನೆ ನಾನು ಇವನಿಗೆ ನಾನು ಇದನ್ನು ಕೊಡ್ತೇನೆ ಅಂತ ಹೇಳಿ ಆಗಿದೆ. ಸತ್ಯ ದರ್ಶನ ಆಗಿದೆ. ಸತ್ಯ ಹೇಳ್ತೇನೆ, ಬಂದಾಗ ನನಗೆ ಕ್ಷಮೆ ಆದದ್ದು ನಾನು ಕೇಳಿದ್ದೇನೆ. ಇವನು ಯಾವ ಸೂರ್ಯನು, ಬ್ರಹ್ಮನು, ಅಗ್ನಿಯೋ ಎಂಬಂತಹ ಭ್ರಮಿತ ಆಗಿದ್ದಾರೆ. ಸತ್ಯ ಹೇಳ್ತೇನೆ, ಇಷ್ಟೊಂದು ನನಗೆ ಗೊತ್ತಿದ್ದೇನೆ. ಆ ಲಕ್ಷ್ಮೀನಾರಾಯಣನೇ ಬರ್ತಾ ಇದ್ದಾನೆ ಅಂತ ಖಂಡಿತ ಊಹಿಸಿರಲಿಲ್ಲ. ನಿಮ್ಮ ಮುಂದೆ ನಾನು ತಿಳಿಯಲ್ಪಟ್ಟಿದ್ದು ಆ ಲಕ್ಷ್ಮೀನಾರಾಯಣನೇ ಬಂದಿದ್ದಾನೆ ಅಂತ ಹೇಳಿದಾಗ, ಇದಕ್ಕಿಂತ ದೊಡ್ಡದಾದಂತಹ ದಾನವನ್ನು ಸ್ವೀಕರಿಸುವ ವ್ಯಕ್ತಿ ಪ್ರಪಂಚದಲ್ಲಿ ಯಾರಿದ್ದಾರೆ ಸ್ವಾಮಿ? 14 ಲೋಕದ ಒಡೆಯ ಯುವ, ಈ 3 ಲೋಕಾಧೀಶರಾದಂತಹ ಬಲಿಯಲ್ಲಿ ದಾನ ಬೇಡಲಿಕ್ಕೆ ಬಂದಿದ್ದಾನೆ ಅಂತ ಹೇಳಿದ್ರೆ ಅವ ಎಷ್ಟು ಕೆಳಗಿಳಿದ, ನಾನು ಎಷ್ಟು ಮೇಲೆ. ದಾನವೇ ಧರ್ಮ ಅಂತ ತಿಳ್ಕೊಂಡಂತಹ ನಾನು ಈ ನೀವು ಏನೇ ಹೇಳಿ ಬ್ರಾಹ್ಮಣ ರೂಪಿಯಾದಂತಹ ಒಬ್ಬ ವಟು ಇವ ಪರಿಶುದ್ಧನಾಗಿದ್ದಾನೆ, ದಾನ ಕೊಡ್ತೇನೆ ಅಂತ ಮಾತು ಹೇಳಿದ್ದೇನೆ. ಇಂಥ ಪುಟ್ಟ ಬಾಲಕನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಾಗಿದ್ರೆ ನಾನು ಈ ಪ್ರಪಂಚದಲ್ಲಿ ಇತ್ತು ಫಲ ಏನು? ಒಂದು ಬದಿಯಲ್ಲಿ ಆ ಮಧುಕೈಟವರ ಸಂತಾನದ ಒಂದು ಅನುಗ್ರಹ ಉಂಟು ನಿನಗೆ ಮಾತ್ರ. ದೈತ್ಯರವರು ಅವರು ಹೀಗೆ ಹೇಳಿ, ನೀನು ಕೇಳುವ ನಾವು ಕೊಡುವವರು, ನೀನೆಂತ ನಮಗೆ ಕೊಡುದು. ಅಲ್ಲಿಂದೇ ಆ ದಾನವನ್ನು ಹೇಳುವಂತ ವಂಚನೆ ಅವನಿಗೆ ಸುಲಭ ಆಯಿತು. ಎಷ್ಟರವರೆಗೆ ನಿಮ್ಮಲ್ಲಿ ಇಂತಹ ಮನೋಭಾವ ಇರ್ತದ, ಇಂತಹ ಭ್ರಮೆಗಳನ್ನ ನಿಮ್ಮನ್ನು ಆವರಿಸಿರ್ತದ, ಆ ದೇವೇಂದ್ರ ಆ ನಾರಾಯಣ ಅತ್ಯಂತ ಸುಲಭದಲ್ಲಿ ಬದುಕುತ್ತಾರೆ. ಯಾಕೆ ಗೊತ್ತುಂಟ? ನಿಮ್ಮನ್ನು ಏನು ಯಾವಾಗ ಹೇಗೆ ವಂಚಿಸಬೇಕೆನ್ನುವ ಎಲ್ಲ ಸೂಕ್ಷ್ಮಗಳು ಅವನಿಗೆ ಗೊತ್ತಿರುತ್ತದೆ. ಈಗ ನೋಡು, ಈಗ ಹೊಸ ದಾರಿಯಲ್ಲಿ ಬಂದಿದ್ದಾನೆ, ನೀನು ವಂಚನೆಗೆ ಒಳಗಾಗ್ತಿ. ಒಬ್ಬೊಬ್ಬರಿಗೆ ಒಂದೊಂದು ವಿಧ ಕ್ರಮ ಬೇರೆ, ಅದರ ಆ ಒಂದು ಫಲಿತಾಂಶ ಒಂದೇ. ಏನು? ನಿಮ್ಮ ಸೋಲು ನನಗೆ ಅಷ್ಟೇ, ಮುಗಿಯಿತು. ಎಲ್ಲ ವಿಷಯ ಬೇರೆ, ಫಲಿತಾಂಶ ಒಂದೇ. ಯಾರು? ದೇವೇಂದ್ರನಿಗೆ ಸ್ಥಿರಪಟ್ಟ ನಿಮ್ಮನ್ನೆಲ್ಲಿ ನೀವೆಲ್ಲಿ ಹಾಳಾಗಿ ಹೋಗುವುದು. ಅದು ಆಗಬಾರ್ದು ನಾನು. ಈಗ ಆಯ್ತು, ನೀನೀಗ ಹೇಳೋದು, ನೀನೆಲ್ಲ ಒಂದಷ್ಟು ಹೇಳಿದೆಲ್ಲ ಶಾಸ್ತ್ರವಚನ ಅಲ್ಲ ಅಂತ ಹೇಳುವುದು ಬೇಡ. ಯಾಕಂದ್ರೆ ನಾನಲ್ಲ, ಇದು ನನ್ನಂತ ಇನ್ನೊಬ್ಬ ಯಾವನೋ ಒಬ್ಬ ಶಾಸ್ತ್ರವೇತ್ತ ಹೇಳಿದ್ದಾನೆ, ಅದಕ್ಕೆ ಗೌರವ ಕೊಡುವ. ಆದರೆ ನಮ್ಮಲ್ಲಿ ಒಂದು ಕ್ರಮ ಉಂಟು, ನಿಮಗೆ ಹೇಳ್ತೇನೆ ಕೇಳು. ನಿನಗೆ ಯಾವುದರಲ್ಲಿಯೂ ನೀನು ಒಂದು ತುಣುಕಿನಷ್ಟು ಧರ್ಮ ಭ್ರಷ್ಟನಾಗದ ರೀತಿಯಲ್ಲಿ 100 ಯಾಗವನ್ನು ಪೂರೈಸಿ ನಿನ್ನನ್ನು ಕೊಟ್ಟೋಗಿ ದೇವೇಂದ್ರ ಮಠದಲ್ಲಿ ಕುಳಿತುಗೊಳಿಸುವ ಜವಾಬ್ದಾರಿ ನನ್ನದು. ನಾನು ಮುದುಗೊಳಿಸುವ ನಾನು. ಆದರೆ ನಾನು ಹೇಳಿದಾಗ ಕೇಳಬೇಕು. ಹೇಗೆ ಗೊತ್ತಾ? ಹೇಗೆ? Bodo